ಪೊಳ ಅಲ್ಲೇ ಒಂಚೂರು ಕಣ್ಣು ಮುಚ್ಚಿದ್ದೇನೆ. ನಾನು ನಿದ್ರೆ ಮಾಡಲ್ಲ. ಕಣ್ಣು ಮುಚ್ಚಿನ ಕಣ್ಣು ಬಿಟ್ಕೊಂಡೇ ಇದ್ದರೆ ಲೈಟ್ ಬೆಳಕಿಗೆ ಒಂದು ಮೊನೆ ಆಗ್ತದೆ. ಹಂಗೆ ಕಣ್ಣು ಮುಚ್ಕೊಂಡಿನಿ. ಮತ್ತು ಹೊತ್ತ ಕುತ್ಕ ನಿನ್ನ ಅಂಬಂದು ಮತ್ತೇನಿಲ್ಲ ಮರಯ್ಯ, ನಂಗೆ ಬಲಿ ಬಿಡಿಸ್ತದೆ. ಅಲ್ಲೇ ಕಣ್ಣು ಮುಚ್ಚಿತೀನಿ. ಅದ ಹೋದ ಹುಳ ಹೋದ ಹುಳ. ಅಜ್ಜಿಗೆ ನಿಜವಾಗ್ಲೂ ನಿದ್ರೆ ಬಂದದೆ. ಸುಳ್ಳಿಕಾರ ಹೇಳ್ತದೆ ಸುಮ್ಮನೆ ಕಣ್ಣು ಮುಚ್ಕಿತ್ತೀನಿ ಅಂತ. ನಂಗೆ ಗೊತ್ತಾಗಲ್ಲ. ಎಂಥದಾರು ಮಾಡ್ತೀನಿ. ನಾನು ಸ್ವಲ್ಪ ಹೊತ್ತಲ್ಲೇ ಕಣ್ಣು ಮುಚ್ಕಿತೀನಿ. ನನಗೂ ಸಾಕಾಗೋಗಿದೆ. ಓದಾಗಿದೆ ಅಂತೀನಿ. ಮತ್ತು ಓದು ಅಂತದ ಅಮ್ಮ. ಓದಿದ್ನ ಎಷ್ಟು ಸತಿ ಓದೋದು. ಅಜ್ಜಿಗೊಂದು ಕತೆ ಹೇಳೆ ಅಂದರೆ ಯಾವ್ದು ಕೇಳಿದ್ರೆ ನೀನು ನಂಬೈತದೆ ಅಂತದ್ದು. ನಾನು ಮರಿಕಿತೀನಿ. ಅಲ್ಲ ಶಾರದಾ, ಮತ್ತೆ ಎತ್ಲಾಗ ಹೊರಟೆ ನೀನು? ಬಂದು ಮಲ್ಕಿಬಾರ್ದಾ? ನೀ ಬಾ ಮಾರತಿ, ಕೊಂಡು ಆಮೇಲೆ ಬಿಡ್ಬೋದು. ಮಲ್ಕೆ ಬಾ ನೀನು. ಅತ್ಲಾಗ ಎಲ್ಲಿ ಹೋಗ್ತಾ ಇದ್ದೀಯೇ? ಒಲ್ಲ ಅಜ್ಜಿ ಮೊಮ್ಮಗ ಅದರ ಮಾರತಿ, ನೀ ಹೋಗಿ ನೋಡೋದೆ ಅಂತದ್ನ. ನಿಮಗಂತೂ ಮನೆಯೊಳಗೆ ಏನು ಆತದೆ ಏನು ಹೋತದೆ, ಮಕ್ಳಿಗೆ ಪರೀಕ್ಷೆ ಯಾವಾಗ, ಓದ್ಸೋದು ಬರ್ಸೋದು ಏನಾರು ಗೊತ್ತದ್ಯಾ? ಅನಿಲಣ್ಣ ಆತು ನೀವಾತು, ಗುಂಡಪ್ಪಣ್ಣ ಆತು ನೀವಾತು. ಮನೇಲಿ ಎಷ್ಟೊತ್ತಿರ್ತೀರಿ ಬೇಕತ್ತಲ್ಲ. ಅವನಿಗೆ ಎಕ್ಸಾಮ್ ನಡೀತಾ ಇದೆ. ಅಲ್ಲಿ ಓದೋಕೆ ಇಂತಿಷ್ಟು ಓದು ಅಂತ ಬಿಟ್ಟು ಬಂದಿದ್ದೆ. ಎಂತ ಮಾಡೋದ್ನೇನ ಅಂತೂ ಒಸಿ ಆ ಹುಡುಗರ್ನೊಂದು ಏನು ಕತೆ ಮಾಡ್ತೀಯ ಅಂತಲೇ ನಂಗೆ ಗೊತ್ತಾಗಲ್ಲ. ಎಕ್ಸಾಮಿಗೆ ಇನ್ನೂ ಸುಮಾರು ದಿವಸ ಅದೇ ಮಾರತಿ. ಆ ಟೆಸ್ಟ್ ಕಲ್ಲು ಬಿದ್ದವು ದಿನ ಬೆಳಗಾದ್ರೆ ಆತನೇ ಇರ್ತವೆ. ಅದಕ್ಕೆ ಎಂತಕ್ಕೆ ಆ ಹುಡುಗನ ಆ ಥರ ಗೋಳು ಬರ್ಸ್ತೀನಿ ನೋಡೋಣ. ಅವ್ನು ಸುಮ್ಮನೆ ಮಲ್ಕಿಂಡ್ಲಿ. ಬಾರೆ ನೀನು. ಅದಕ್ಕೆ ಹೋಗೋದು ಮಾರ. ನೀವು ಯಾಕೆ ಹಿಂಗೆ ಮಾಡ್ತೀರಿ? ಓದ್ತಾ ಇದ್ದಾನೆ ಎಂತ ನೋಡ್ಕಿ ಬರ್ತೀನಿ. ಇಲ್ಲದೆ ಇದ್ರೆ ಸುಮ್ಮನೆ ಮಲ್ಕೆ ಅಂತ ನಾನು ಹೇಳ್ಬರ್ತೀನಿ. ನಿಮ್ಮದು ಒಂದು ಕಾಟ ಆಯ್ತು ಮಾರ. ನೀವು ಹೋಗಿ ಮಲ್ಕಿಡ್ರಿ. ನೀವೇನು ಸಣ್ಣ ಬಾಳೆನಾ? ನಾ ಮಲಗದಿದ್ರೆ ನೀವು ಮಲಗಂಗಿಲ್ಲ. ಸಣ್ಣ ಮಾತಾಡು ಮಾರತಿ. ಅಪ್ಪಗೆ ಮೊದಲಿನಂಗೆ ಅಲ್ಲ, ಕಿವಿ ಕೇಳ್ತದೆ. ಅಮ್ಮನಾರು ಕೇಳಿಸ್ಕೊಂಡವಳು ಏನು ಅನ್ಬೇಕು? ಹೌದು, ನೀ ಮಲಗದೆ ನಾ ಮಲಗಂಗಿಲ್ಲ. ಸುಮ್ಮನೆ ಬಂದ್ರಂದು ಆತೀಗ. ಸುಮ್ಮನೆ ಹೋಗ್ರಿ ಅತ್ಲಾಗೆ. ಓಹೋ, ನಾನು ಹೇಳಿರ್ಲನ. ಬನ್ನಿರಿ ಇಲ್ಲಿ. ಬನ್ನಿ ನೋಡಿ ಇಲ್ಲಿ. ನಾ ಹೇಳಿದ್ರೆ ಹೇಳ್ತಿದ್ರಲ್ಲ. ಅಜ್ಜಿ ಮೊಮ್ಮಗ ಇಬ್ಬರು ಅಚ್ಚುಕಟ್ಟಾಗಿ ಮಲಗ್ಯಾರೆ. ಓದೋದು ಇಲ್ಲ, ಬರೆಯೋದು ಇಲ್ಲ. ಒಂದೇ ಸತಿ ಕೂಗ್ಬೇಡ. ನಿಧಾನ ಎಬ್ಸು. ಪುಳ್ಳ ಏ ಪುಳ್ಳ ಏಡ. ಯಾವ ಥರ ನಿದ್ರೆ ಮಾಡ್ತಾ ಇದ್ದಾರೆ ಹಂಗಾರೆ. ಏ ಪುಳ್ಳ ಎದ್ದಾನ? ಅಯ್ಯೋ ಅಮ್ಮನ ಎಂದ ಆಗಿದೆ ಮರತೆ. ನಿದ್ರೆ ಮಾಡೋಕ್ಕೂ ಬೇಡಲ್ಲ. ಎಂದಕ್ಕೆ ಹಿಂಗೆ ಮಾಡ್ತೀಯ ಮರತೆ? ಎತ್ತ ಹಾಗೆ ಕುಸಿದ್ಬಿಡ್ತೀನಿ. ಅದಕ್ಕೆ ಹೇಳಿದ್ದೆವಲ್ಲ, ಅಡುಗೆ ಮನೇಲಿ ನಾನು ಕೆಲಸ ಮಾಡ್ತಿರ್ತೀನಿ, ಅಲ್ಲೇ ಕೂತ್ಕೊಂಡು ಓಕೆ ಅಂತ ಹೇಳಿದ್ರೆ ಏನು ಹೇಳಿದೆ ನೀನು? ಅಜ್ಜಿ ಜೊತೆ ಓದ್ತೀನಿ ನಾನು, ಒಂದು ಜೀರೋ ನಿದ್ರೆ ಮಾಡಲ್ಲ, ಅಜ್ಜಿನೂ ಎಚ್ಚರಿರ್ತದೆ ಅಂತ ಹೇಳಿದ್ದೆ. ಈಗ ಅಜ್ಜಿ ಮೊಮ್ಮಗ ಇಬ್ಬರು ಅಚ್ಚುಕಟ್ಟಾಗಿ ಮಲಗಿರಿ ಅಲ್ಲ. ತೆಗಿ ಮರತ್ತೆ ಅತ್ಲಾಗೆ. ಒಳ್ಳೆ ಒಂಚೂರು ಕೊಂಡು ಬಾಡ್ಸೋಣ ಅಂದರೆ ನಿದ್ದೆ ಬಂದೇ ಬಿಟ್ಟವೆ. ಕೂಗಕ್ಕೆ ಅಂತ ಆಗ್ಯದ ಮರತ್ತೆ. ಆ ಹುಡುಗ ಓದ್ತಾ ಕೂತಾನೆ. ನಾ ಹೇಳಿದ್ದೆ ನಾನೊಂಚೂರು ಮಲ್ಕಿತೀನಿ, ನೀವು ಓದ್ತಾ ಕೂತ್ಕ ಅಂತ. ಹ್ಞೂ ಅಂದಾನೆ. ಎಂತಕ್ಕೆ ಆ ಹುಡುಗನ ಹೆದರ್ಸದ್ ನೋಡೋಣ ಬಂದ್ಕೊಂಡ. ಈಗ ನಾನು ಒಬ್ಬಳೇ ಇದ್ದಿದ್ರೆ ನೀ ಸುಳ್ಳು ಹೇಳ್ತೀಯ ಅಂತ ಎಲ್ಲ ಸೇರ್ಕೊಂಡು ಒಂದು ಇದು ಮಾಡ್ತಿದ್ರೆ, ನಿಮ್ಮ ಮಗನ ಇದ್ರಲ್ಲ ಕೇಳಿ. ಪುಳ್ಳು ಎಂತ ಮಾಡ್ತಿದ್ದೆ ಕೇಳಿ ಅವ್ರ ಹತ್ರ ಒಂಚೂರು. ಪುಳ್ಳು ಹೌದಲ್ಲ ಮಗನೇ, ನೀವು ಓದ್ತಾ ಕೂತ್ಕೊಳ್ಳ? ಎಲ್ಲಿ ಹೋಗಿದ್ದೆ? ನಾ ಹೇಳಿದ್ನೇ ಇಲ್ಲ ನಿಂಗೆ ಸುಮ್ಮನೆ ಕೂತ್ಕ ಇಲ್ಲೇಯ ಅಂತ. ನಾನು ಎಲ್ಲಿಗೂ ಹೋಗ್ಲ ಅಜ್ಜೆ. ಒಳ್ಳೆ ಪುಸ್ತಕ ನೋಡ್ತಾ ಕುಗುರ್ಕಿ ಬಂತು. ಒಂಚೂರು ಕುಗುರ್ತಿದ್ದೆ ಅಷ್ಟೇ. ಅಷ್ಟೊತ್ತಿಗೆ ಅಮ್ಮ ಬಂದ್ಕೊಂಡು ಎಬ್ಸಿದ್ದಿಲ್ಲ. ಇತ್ಲಾಗ ನಿದ್ರೆನೂ ಆಗಲ್ಲ, ಇತ್ಲಾಗ ಓದೋದು ಆಗಲ್ಲ. ಓ ಅಲ್ಲ ಪಾಪ, ನೀನು ಹೇಳಿದೆ ನಿದ್ದೆ ಬತ್ತೆ ಒಂದು ಕತೆ ಹೇಳೋ ಅಜ್ಜಿ ಅಂತ. ನಾನು ಉದಾಸನ ಮಾಡಿದೆ ಮರಯ್ಯ. ಏನಂತ ಹೇಳೋದು ನೋಡೋಣ ಹೇಳ.
ಓಕೆ ಓಕೆ ನಾ ಎಚ್ಚರಿಕೆನೇ ಇರ್ತೀನಿ ಮಾರಯ್ಯ. ನೀ ಅಷ್ಟು ಓದಿ ಪೂರೈಸೋ ತನಕ ಇಲ್ಲೇ ಕೂತ್ಕೊಂಡು ಓದ್ಕಿ ಬಿಡು. ಕತೆ ಪರೀಕ್ಷೆ ಬರ್ತಾ ಅದೇ, ಈಗ ಟೆಸ್ಟ್ ನಡೀತಾನೆ ಅದೇ, ನೀವಿನ್ನೂ ಕತೆ ಹೇಳೋದ್ರಲ್ಲೇ ಇದ್ದೀರಿ. ಅವ್ನು ಓದೋದು ಬರೆಯೋದು ಯಾವಾಗ? ನಿಮ್ಮ ಕತೆ ಕೇಳ್ತಾ ಕೂತ್ಕೊಂಡ್ರೆ ಸುಮ್ಮನೆ ಇರೋ ಬಣಾತ್ಗೆತ್ತೆ. ಇಷ್ಟು ದಿವಸ ನಾ ಎಂತಕ್ಕೂ ಬರಲಿಲ್ಲ, ಸುಮ್ಮನೆ ಇದ್ನಲ್ಲ, ಮತ್ತೆ ಯಾಕೆ ಹಿಂಗೆ ಅದೇ ಮನೆ? ಏನು ಹೇಳೋಕ್ಕೋದ್ರೆ ಹಿಂಗೊಂದು ಏನಾರು ತಪ್ಪು ತಿಳ್ಕೊಬಿಡ್ತೀರಿ. ಸರಿಯಾಗಿ ಹೇಳಿದೆ ಅಮ್ಮ, ನಾನೇ ಹೇಳಬೇಕು ಅಂತ ಮಾಡಿದ್ದೆ. ಅಲ್ಲ ಹುಡುಗರಿಗೆ 24 ಗಂಟೆ ನೀವು ಓದು 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 ಅಂದ್ರೆ ಅವರು ಎಂತ ಓದ್ತವೆ? ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಮೊದಲೇ ಅವ ಕಾಲೇಜು ಅಂತೇನೆ, ಶಾಲೆಗೆ ಓದೋಕ್ಕೆ ಚಕ್ಕರ್ ಹಾಕೋದ್ರಲ್ಲಿ ಇವನು ಬಿಟ್ಟಿಲ್ಲ. ನೀವು ಅಂದ್ಕೊಂಡು ಅವನ್ನೇ ಹೊಗಳ್ತಿದ್ದೀರಿ ಬೇರೆ. ಸಾಕು ಸುಮ್ಮನೆ ಕೂತ್ಕೊಳ್ಳೆ, ಏನೇನು ಭಾಳ ಕಷ್ಟಪಟ್ಟು ಓದಿ ಪಾಸ್ ಮಾಡಿಯ ನೋಡು. ಅದಕ್ಕಾಗಿ ಈಗ ಮತ್ತೊಂದು ಚರ್ಚೆ ಬೇಡ. ಈಗ ಫುಲ್ ಮಲ್ಕಿತಾನೆ, ಅಂದ್ಗಳಿಗೆಲ್ಲ ಮಲ್ಕಿತಾನೆ, ನಾನು ರಗ್ಗು ಹಚ್ಚಿಕೊಂಡು ನಾನು ಮಲ್ಕಿತೀನಿ. ಎಲ್ಲ ಹೋಗಿ ನಿಮ್ಮ ಕೆಲಸ ಅಂತದೆ, ಅದನ್ನು ನೋಡ್ಕೊಳ್ಳಿ ಫಸ್ಟು. ಮಲಗೋದು ಅಂದರೂ ಮಲಗೇ ಬಿಡಬೇಕು ಮಾತ್ರ. ಮಾತು ನಾವು ಮತ್ಲಾಗ ಹೋದ ಕೂಡಲೇ ಇಲ್ಲಿ ಅಜ್ಜಿ ಮೊಮ್ಮಗ ಕತೆ ಹೇಳೋದು, ಅದು ಹೇಳೋದು, ಇದು ಹೇಳೋದು ಅಂತ ಮಾಡೋಂಗಿಲ್ಲ. ಎಕ್ಸಾಮ್ ಒಂದು ಮುಗಿಲಿ, ಕತೆ ಎಲ್ಲ ನಾನೇ ಅವನಿಗೆ ಹೇಳ್ತೀನಿ. ನೀ ಹೇಳ್ತೀಯಾ? ಕತೆ ಪಾಪ ಹುಡುಗರಿಗೆ ಕೇಳೋಕ್ಕಾಗಬೇಕಲ್ಲ, ಅವಾಗ ಅವು ಕತೆ ಏನಾಗ್ಬೋದು ಅಂತ. ನನ್ನ ನೆಗ್ಲೆಕ್ಟ್ ಮಾಡೋದು ಕಾಯ್ತಿರ್ತೀರಿ ನೋಡಿ ನೀವು. ಕತೆ ಅವ್ರಿಗೆ ಕೇಳಂಗೆ ಮಾಡ್ತೀನಿ, ನಾನು ಹೇಳ್ತೀನ ಯಾರು ಹೇಳ್ತಾರ? ಕತೆ ಅಂತೂ ಅವ್ರಿಗೆ ಕೇಳಿಸಿದ್ರೆ ಸಹಿಯಲ್ಲ, ದಿನಕ್ಕೊಂದೊಂದು ಕತೆ ಕೇಳಿಸಿ ಆಮೇಲೆ ಓದಕ್ಕೆ ಹೇಳ್ತೀನಿ. ಎಂತ ಕತೆ ಕೇಳಿಸ್ತೀಯ? ಫೋನಲ್ಲಿ ಮಾತಾಡೋಕ್ಕೆ ನೆಟ್ವರ್ಕ್ ಇರಲ್ಲ, ಇನ್ನು ಅದಕ್ಕೆಲ್ಲ ಈಗ ವೈಫೈ ಕೊಟ್ಕೊಂಡು ಇಲ್ಲ ಇದ್ರ ಕನೆಕ್ಷನ್ ಕೊಟ್ಕೊಂಡು ನೀನು ಮಾಡೋದು ಹೌದಾ? ಸುಮ್ಮನೆ ಇರ್ರಿ ಸಾಕು. ಕತೆ ಕೇಳಿಸ್ತೀನಿ ಅಂದರೆ ಕೇಳಿಸ್ತೀನಿ ಅಷ್ಟೇ. ನಿಮಗೆ ಅವೆಲ್ಲ ಏನು ಗೊತ್ತಿಲ್ಲ, ಬೇಕಾಗಿದ್ದು ಯಾವುದು ನೋಡಲ್ಲ. ಯೂಟ್ಯೂಬಲ್ಲಿ ಒಂದಿಷ್ಟು ರೀಲ್ಸ್ ನೋಡ್ಕೊಂಡು ಸುಮ್ಮನೆ ಆಗ್ತೀರಿ. ನಾನು ಹಂಗಲ್ಲ, ಮಕ್ಕಳಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಯೋಚನೆ ಮಾಡ್ತೀನಿ. ಅದು ಅಮೂಲ್ಯ ಆಪ್ತ ಯೂಟ್ಯೂಬ್ ಚಾನಲ್ ಅಂತ ಒಂದದೆ, ಅದರಲ್ಲಿ ಮಹಾಭಾರತದ ಬಗ್ಗೆ ಎಲ್ಲ ಎಷ್ಟು ಚೆನ್ನಾಗಿ ಕೊಡ್ತಾರೆ ಗೊತ್ತಾನ? ನನಗೂ ಗೊತ್ತಿರಲ್ಲ, ನಾಗವೇಣಿ ಹೇಳಿದ್ದು. ಸಬ್ಸ್ಕ್ರೈಬ್ ಮಾಡ್ಕೊಂಡು ದಿನ ಮಕ್ಕಳಿಗೆ ಕೇಳಿಸು, ಒಳ್ಳೇದಾಗತ್ತೆ ಅಂತ. ಗೊತ್ತಾನ? ಹಾಂ ಇದನ್ನೊಂದು ಯಾವುದೋ ಅನಿಲ್ನು ಹೇಳಿದ್ದ. ಅನಿಲ್ ಹೇಳಿದ್ದೆ ಅಂತ ನಾವು ಇದನ್ನು ಅಲ್ಲಿ ಮಿಷನ್ ಹತ್ರ ಕೂತ್ಕೊಂಡಾಗ ಅವನ್ನೇ ಹಾಕಿಂಡು ಕೇಳಿಸ್ಕಿಂತ ಇದು ಮಾಡೋದಪ್ಪ, ಭಾಳ ಚೆನ್ನಾಗದೆ. ಹೌದು, ಅದೊಂದು ಹೌದು. ಸೀಟ್ನು ಹೇಳಿದೆ, ಅದೇನು ಅಮೂಲ್ಯ ಆಪ್ತ ಅನ್ನೋದ್ರಲ್ಲಿ ಮಹಾಭಾರತ ಎಲ್ಲ ಬರ್ತದೆ. ಇದು ಕೇಳಬೇಕು ಬರತಕ್ಕ, ನಮ್ಮನೇಲಿ ಅಂತಕ್ಕೂ ನೆಟ್ವರ್ಕ್ ಇರಲ್ಲ ಅಂಥೇಳಿ ಅಂತ ಎಲ್ಲ ಹೇಳಿದೆ. ಸಮ ನಂಗೆ ಪಾಪ ಹುಡುಗ ಕತೆ ಕೇಳ್ರಿ ಹೇಳಿ 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 ಎಲ್ಲ ಖಾಲಿ ಆಗ್ಯಾವೆ. ಎಂತ ಹೇಳೋದಂತ ಜ್ಞಾನ ಮಾಡ್ತಿದ್ದೆ. ನಾಳೆ ನಾನೇ ಹೋಗ್ಬೋದೇನ? ಹೋಗ್ಬೋದಾ? ಎಲ್ಲಿಗಮ್ಮ? ಎಲ್ಲಿಗೆ ಅಂದರೆ ಸೀತಾರ್ ಮನೆಗ. ಅವನ್ನೆಲ್ಲ ಒಂದು ಸಮ್ಮಾಡ್ಕಿ ಬರ್ಬೇಕಲ್ಲ, ಯಾವಾಗ ಬೇಕಾದ್ರೆ ಅವಾಗ ಕೇಳ್ತಿರ್ಬೇಕು ಹಾಗೆ. ಅಮ್ಮ ಅದು ನಿನ್ನ ಮೊಬೈಲಲ್ಲೆಲ್ಲ ಆತದ ಆಗಲ್ಲ, ಗೊತ್ತಿಲ್ಲ ಮಾರತಿ. ನೀ ಅಂತ ಅವ್ನು ಕೇಳಿಸ್ಬೇಕಲ್ಲ, ನಾನು ನನ್ನ ಮೊಬೈಲಲ್ಲಿ ಹಾಕ್ಕೊಡ್ತೀನಿ, ಕೇಳು, ಭಾಳ ಚೆನ್ನಾಗದೆ. ಅಲ್ಲ, ನಮ್ಮ ಪಾಪನ ಹೇಳಿದ ಅಲೇಸಿದ್ರಲ್ಲ, ಭಾಳ ಚೆನ್ನಾಗದಿ ಅಂತೆ. ಅಮೂಲ್ಯ ಆಪ್ತ ಯೂಟ್ಯೂಬ್ ಚಾನಲ್ ಅಂಥೇಳಿ ಮಹಾಭಾರತದ ಇದನ್ನೆಲ್ಲ ಹೇಳ್ತಾರಂತೆ. ನೀವು ಇದು ಮಾಡ್ಕೊಳ್ಳಿ ಆತ, ನಮ್ಗೆ ಅದು ಹೇಳೋಕ್ಕೂ ಬರಲ್ಲ ಮರ. ವಿಡಿಯೋ ನೋಡಿ ಚೆನ್ನಾಗಿದ್ದರೆ ಇದು ಲೈಕ್ ಮಾಡಿ ಎಲ್ಲ ಮಾಡಿ ಆತ ಬರಲಾ?